ವೆಲ್ಕಮ್ ಬ್ಯಾಕ್. ಅಣ್ಣನೇ ಪ್ರಾಣ. ಇಬ್ಬರು ರಫ್ ಆ್ಯಂಡ್ ಟಫ್ ಇರುವಂಥ ವ್ಯಕ್ತಿಗಳು, ತುಂಬ ಟಫ್ ಡಿಸಿಷನ್ ತೆಗೆದುಕೊಳ್ಳುವಂಥವ್ರು, ಗಟ್ಟಿಯಾಗಿ ನಿಲ್ಲುವಂಥವ್ರು. ಹೇಗೆ ಸಾಧ್ಯ ಆಯ್ತು ಈ ತಾಳ್ಮೆ, ಇಷ್ಟು ತಾಳ್ಮೆಯಿಂದ ಇಟ್ಕೊಂಡು, ಅಷ್ಟು ಪೇಷನ್ಸಿಂದ ಇಟ್ಕೊಂಡು ಮುಖ್ಯಮಂತ್ರಿ ಸ್ಥಾನ ಬರುವವರೆಗೂ ಕೂಡ ಹೇಗೆ ಬಂತು ಈ ತಾಳ್ಮೆ ಅಂತ? ನೋಡಿ, ಇಲ್ಲಿ ತಾಳ್ಮೆ ಅನ್ನೋದಕ್ಕಿಂತ ಮುಖ್ಯ ಪಕ್ಷ ಮುಖ್ಯ. ಓಕೆ, ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತಂದರೆ ಎಲ್ಲರ ಒಗ್ಗೂಡಿ ನಾವೆಲ್ಲ ಕೆಲಸ ಮಾಡಿದ್ದೀವಿ. ಪಕ್ಷ ಅಧಿಕಾರಕ್ಕೆ ಬಂದಿದೆ. ನಾವೇನೇ ಒಂದು ಸಣ್ಣ ತೀರ್ಮಾನ ಆಗಲಿ, ಒಂದು ಹೇಳಿಕೆ ಆಗಲಿ, ಅದು ಪಕ್ಷದ ಶಾಸಕರ ಮೇಲೆ, ಕಾರ್ಯಕರ್ತರ ಮೇಲೆ ಪರಿಣಾಮ ಬೀರುತ್ತೆ. 2.5 ವರ್ಷ ಆದಮೇಲೆ ಇದಾಗಿತ್ತು. ಸೊ ಆ ಕಾರಣ ಬೀಳೋದ್ರಿಂದ ನಾವು ಎಚ್ಚರಿಕೆಯ ನಡೆಯನ್ನು ನಡಿಬೇಕಾದ್ದು ನಮ್ಮ ಕರ್ತವ್ಯ. ಸೊ ಆ ಒಂದು ನಿಟ್ಟಿನಲ್ಲಿ ಯಾವ ಹಂತದಲ್ಲೂ ಕೂಡ, ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಯಾರದೇ ಮನಸ್ಸಿಗೆ ನೋವಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಒಗ್ಗೂಡಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಸೊ ಮುಂದೆನೂ ಕೂಡ ಅದೇ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಕೂಲಿ ಸಿಕ್ತು. ಖಾತೆ ಹಂಚಿಕೆ ವಿಚಾರದಲ್ಲಿ, ಪೋರ್ಟ್ಫೋಲಿಯೋ ವಿಚಾರದಲ್ಲಿ ನನ್ನ ಖಾತೆನಲ್ಲಿರುವಂತಹ 2 ಸಂಸ್ಥೆಗಳು ಕಟ್ಟಾಗಿದೆ, ಚೌಚೌ ಖಾತೆ ಕೊಟ್ಟಿದ್ದಾರೆ ನನಗೆ ಅಂತ ಹೈಕಮಾಂಡ್ ಓಡೋಗ್ತಾ ಇದ್ದಾರೆ. ಸೊ ಡಿ ಕೆ ಶಿವಕುಮಾರ್ ಅವ್ರಿಗೆ ನಿಯಂತ್ರಣ ಮಾಡೋದಕ್ಕಾಗ್ತಾ ಇಲ್ವಾ? ಸೀನಿಯರ್ ಜೂನಿಯರ್ ಅನ್ನೋ ಪ್ರಾಬ್ಲಮ್ ಬರ್ತಾ ಇದೆಯಾ ಕ್ಯಾಬಿನೆಟ್ನಲ್ಲಿ? ಆ ಥರ ಏನಿಲ್ಲ. ಅವ್ರು ಹೋಗಿರ್ತಕ್ಕಂಥದ್ದು ಬೇರೆ ಬೇರೆ ಕೆಲಸಗಳಿಗೆ ಅವ್ರು ಹೋಗಿದ್ದಾರೆ. ಅವ್ರ ಸ್ನೇಹಿತರುಗಳು ಕೆಲವರು ಪಕ್ಷದಲ್ಲಿ ಕೆಲಸ ಮಾಡಿರೋರು, ಅವ್ರ ಜೊತೆಲಿರೋರು, ಅವ್ರಿಗೆ ಏನಾದರೂ ಒಂದು ಮುಂದಿನ ದಿನಗಳಲ್ಲಿ ಅವಕಾಶ ಆಗಲಿ ಅಂತೇಳಿ ಮತ್ತೆ ಬೇರೆ ಕೆಲಸಗಳ ಮೇಲೆ ಅವ್ರು ಹೋಗಿರ್ತಾರೆ. ಏನು ಇರಲಿಲ್ಲ ಅಂದರೆ ಅಧಿಕಾರನ ಯಾಕೆ ಸ್ವೀಕರಿಸಿಲ್ಲ ಇಲ್ಲಿ ತನಕ? ಅಧಿಕಾರ ಸ್ವೀಕಾರ ಅವತ್ತೇ ಆಯ್ತಲ್ಲ, ಪ್ರಮಾಣ ವಚನ ಆಯಿತು ಆಫೀಸಲ್ಲಿ, ಆಫೀಸ್ ಆನ್ ಡ್ಯೂಟಿ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನನ್ನ ಪ್ರಕಾರ ಅವ್ರು ಅಲ್ಲಿಂದನೇ ಏನು ಬೇಕೋ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ನಿಮ್ಮ ಆತ್ಮೀಯರು, ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಮಾತಾಡೋಣ. ಅವ್ರು ಹೇಳ್ತಾರೆ, ಈ 40 ವರ್ಷದ ನಿಮ್ಮ ದ್ವೇಷ ಯಾಕೆ ಇನ್ನೂ ಬಗೆಹರಿತಾ ಇಲ್ಲ? ದೇವೇಗೌಡರ ಫ್ಯಾಮ್ಲಿದು, ಡಿ ಕೆ ಶಿವಕುಮಾರ್ ಅವ್ರದ್ದು ಯಾಕೆ ಇದು ಬಗೆಹರಿತಾನೆ ಇಲ್ಲ? ಎಲ್ಲಿಗೆ ಹೋಗಿದೆ ಅಂತಂದರೆ ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಹೇಳ್ತಾರೆ. ನೋಡಿ, ಅವ್ರ ಮನಸ್ಸಲ್ಲಿ ಏನಿದೆಯೋ ಗೊತ್ತಿಲ್ಲ. ನಾವು ಯಾರಿಗೂ ಕೆಟ್ಟದನ್ನು ಬಯಸಲ್ಲ. ಓಕೆ, ಯಾರಿಗೂ ನಾವು ಪೈಪೋಟಿ ಮಾಡುವಂಥದ್ದಿಲ್ಲ. ನಾವು ನಮ್ಮ ವಿಚಾರಧಾರೆಗಳನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಇನ್ನೊಬ್ಬರು ನಮ್ಮನ್ನು ಸಹಿಸೋದಿಲ್ಲ ಅಂತ ಅಂದರೆ ಅದು ಅವ್ರಿಗೆ ಬಿಟ್ಟಿದ್ದು. ಪಕ್ಷ ಏನು ಹೇಳ್ತದೆ ಆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲ, ಭೇಟಿ ಮಾಡ್ತೀನಿ ಅಂದರೆ ಫೋಟೋಶೂಟಿಗೆ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅವರ ಮನಸ್ಥಿತಿಯನ್ನು ತೋರಿಸ್ತದೆ. ನಿಮ್ಮಲ್ಲಿ ಆ ಥರ ಭಾವನೆಗಳಿಲ್ಲ? ನಮ್ಮಲ್ಲಿ ಆ ಭಾವನೆ, ಯಾವ ದ್ವೇಷದ ಭಾವನೆಗಳು. ಅವ್ರು ಯಾಕೆ ಅಷ್ಟೊಂದು ದ್ವೇಷ ಸಾಧಿಸ್ತಾರೆ? ಅದು ಗೊತ್ತಿಲ್ಲ. ನಾವು ಎಲ್ಲರನ್ನೂ ವಿಶ್ವಾಸಕ್ಕೆ ಇಟ್ಕೊಂಡು ಈ ರಾಜ್ಯದ ಒಳಿತಿಗಾಗಿ ಸಿಕ್ಕ ಅವಕಾಶವನ್ನು ಸದುಪಯೋಗ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು. ಚುನಾವಣೆ ಬಂದಾಗ ಚುನಾವಣಾ ರಾಜಕೀಯ. ಇವತ್ತು ರಾಜ್ಯದ ಜನರ ಮುಂದೆ, ರಾಷ್ಟ್ರದ ಜನರ ಮುಂದೆ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿ ನಿಲ್ಲಬೇಕು ಅಂತಂದರೆ ಎಲ್ಲರ ಸಹಕಾರ ಬೇಕಾಗ್ತದೆ, ಎಲ್ಲರ ಜೊತೆಗೂಡಿ ಕೆಲಸ ಮಾಡಬೇಕಾಗ್ತದೆ. ಅಲ್ಲ, ಆ ಕಡೆಗೂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, 2 ಬಾರಿ CM ಆಗ್ಬಿಟ್ಟು ಏನು ಹರಿದ್ರಿ ಅಂತ ಹೇಳಿ. ಅದನ್ನೇ ಕುಮಾರಸ್ವಾಮಿ ಅವರು ಕೇಳ್ತಾರೆ, ನಾನು 2 ವರ್ಷ 2 ಟೈಮ್ CM ಆದಾಗಲೂ ಏನೂ ಮಾಡೋಕ್ಕಾಗಿಲ್ಲ, ಈಗ ಯಾಕೆ ನನ್ನ ಹತ್ರ ಸಲಹೆ ತೊಗೊಳಕ್ಕೆ ಬರ್ತಾರೆ ಇವರು ಅಂತ. ಅವ್ರ ಮನಸ್ಥಿತಿ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಓಕೆ, ಕಾದ್ ನೋಡೋಣ. ಕನಕಪುರದ ಉತ್ತರಾಧಿಕಾರಿ ಯಾರು? ಡಿ ಕೆ ಶಿವಕುಮಾರ್ ಅಥವಾ ಡಿ ಕೆ ಶಿವಕುಮಾರ್ ಅವ್ರ ಮಕ್ಕಳ? ಡಿ ಕೆ ಶಿವಕುಮಾರ್. ಮುಂದೆ ಯಾರೂ ಇಲ್ಲ. ಡಿ ಕೆ ಶಿವಕುಮಾರ್ ಪಕ್ಷದ ರಾಜಕೀಯಕ್ಕೆ ಬರೋದಿಲ್ವಾ? ಆ ಥರದ ಪರಿಸ್ಥಿತಿ ಇಲ್ವೇ ಇಲ್ವಾ? ಅದಕ್ಕೇನೆ ಅವ್ರನ್ನೆಲ್ಲ ಬೇರೆ ಅವ್ರ ಎಜುಕೇಷನ್ ನೋಡ್ಕೊಳ್ಳಿ, ಇನ್ಸ್ಟಿಟ್ಯೂಷನ್ ನೋಡ್ಕೊಳ್ಳಿ ಅಂತ ಹಾಕ್ಬಿಟ್ಟಿದ್ದಾರೆ. ಬರೋದು ಬೇಡ ಇದಕ್ಕೆ. ಯಾರು ರಾಜಕೀಯಕ್ಕೆ ಬರೋದಿಲ್ಲ. ನೀವು ರಾಜ್ಯ ರಾಜಕೀಯಕ್ಕೆ ಬರ್ತೀರಾ? ಕೇಂದ್ರ ರಾಜಕೀಯದಲ್ಲಿ? ನಾನು ಹೇಳಿದ್ನಲ್ಲ, ರಾಜಕಾರಣನೇ ಬೇಡ. ನಮ್ಮ ಅಣ್ಣ CM ಆಗಿರೋದೇ ನನಗೆ ಖುಷಿ. ನನಗೆ ಅವ್ರು ಒಳ್ಳೆ ಆಡಳಿತ ಕೊಡಬೇಕು ಅನ್ನೋದು ಖುಷಿ ಅಷ್ಟೇ. ಜನರಿಗೆ ಇನ್ನೊಂದು ವಿಚಾರ ಅರ್ಥ ಆಗಿಲ್ಲ. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಅತಿಯಾದ ವಿಶ್ವಾಸವನ್ನು ಹೇಗೆ ಡಿ ಕೆ ಬ್ರದರ್ಸ್ ಗಿಟ್ಟಿಸ್ಕೊಂಡ್ರು ಅಂತ. ಯಾಕಂದರೆ ಇಡಿ ಕೇಸೆಲ್ಲ ಆದಾಗ ಬೇರೆ ರಾಜ್ಯದಲ್ಲಿ ನಾನು ನೋಡಿದ್ದೀನಿ, ದೂರನೇ ಇಟ್ಬಿಡ್ತಾರೆ, ಪಕ್ಷಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಿದ್ದವರು ಡಿ ಕೆ ಶಿವಕುಮಾರ್ ಅವ್ರ ವಿಚಾರದಲ್ಲಿ ಅವ್ರು ಜೈಲಿಗೆ ಹೋಗಿ ನೋಡಿಕೊಂಡು ವಿಸಿಟ್ ಮಾಡಿಕೊಂಡು ಒಂದು ಮ್ಯಾನೇಜ್ ಮಾಡಿ ಬರ್ತಾರೆ ಅಂತ. ಹೇಗೆ ಈ ವಿಶ್ವಾಸ? ಶಿವಕುಮಾರ್ ಮೇಲೆ ವಿಶ್ವಾಸ ಮೊದಲಿಂದನೂ ಇದೆ. ರಾಜೀವ್ ಗಾಂಧಿ ಅವರು ಇದ್ದಂಥ ಸಂದರ್ಭದಿಂದ ಕೂಡ ಇವತ್ತಿನವರೆಗೂ ಕೂಡ ಅದೇ ಇದೆ. ಸೋನಿಯಾ ಗಾಂಧಿಯವರು ಒಂದಿನ ಜೈಲಿಗೆ ಬಂದಿದ್ದಲ್ಲ, ಪ್ರತಿ ವಾರ 2 ದಿನ ನನಗೆ ದೂರವಾಣಿ ಕರೆ ಮಾಡ್ತಿದ್ರು. ಏನು ಪರಿಸ್ಥಿತಿ ಇದೆ ಅಂತೇಳಿ, ಆರೋಗ್ಯದ ಪರಿಸ್ಥಿತಿ ಇದೆ ಏನು ಅಂತ ಕೇಳ್ತಾಯಿದ್ರು. ನನ್ನನ್ನು ಕರೆಸ್ಕೊಂಡು ಏನಾರ ಇದ್ದರೆ ಮಾತಾಡಿ ಸಲಹೆಗಳನ್ನು ಕೊಡ್ತಾಯಿದ್ರು. ಅವರು ನಿಜವಾಗ್ಲೂ ಕೂಡ ಮಾತೃಸ್ಥಾನದಲ್ಲಿ ನಿಂತು ನನಗೆ
ಶಿವಕುಮಾರ್ಗೆ ಧೈರ್ಯ ತುಂಬಿದ್ದಾರೆ. ಓಕೆ, ಕೊನೆಯದಾಗಿ ಕೇಳ್ತೀನಿ, ನಿಮ್ಮನ್ನು ಕಂಡ್ರೆ ಭಯ ಯಾಕೆ ಕನಕಪುರದ ಜನತೆಗೆ? ನಾನು ನೇರವಾಗಿ ಏನಾರ ಹೇಳ್ಬಿಡ್ತೀನಲ್ಲ ಅದಕ್ಕೆ. ಅಲ್ಲ, ಹೆದರಿಸಿ ಬೆದರಿಸಿ ಚುನಾವಣೆ ಮಾಡ್ತಾರೆ ಅವರು, ಡಿ ಕೆ ಶಿವಕುಮಾರ್ ಹಂಗಲ್ಲ ಅಂತಾರೆ. ನಾನು ಇರೋದನ್ನು ಇದ್ದಂಗೆ ಹೇಳ್ತೀನಿ, ನಾಟಕೀಯವಾಗಿ ಹೇಳೋದಿಲ್ಲ. ಎಸ್, ಕೆಲವರು ನಾಟಕೀಯವಾಗಿ ನಾಟಕ ಮಾಡ್ತಾರೆ, ನಾಟಕ ಸುಳ್ಳು ಎಲ್ಲ ಮಾಡ್ತಾರೆ. ಸೊ ನೇರವಾಗಿ ಹೇಳೋರನ್ನ ಕಂಡಾಗ ನಿಷ್ಠುರವಾದಿಗಳನ್ನ ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸ್ತಾರೆ, ಏನು ಮಾಡ್ಲಿಕ್ಕಾಗಲ್ಲ. ಕೊನೆಯದಾಗ ಅಣ್ಣಗೆ ಏನು ಹೇಳಕ್ಕೆ ಬಯಸ್ತೀರಾ? ಒಂದು ಅವಕಾಶ ಸಿಕ್ಕಿದೆ, ರಾಜ್ಯದ ಜನ, ಪಕ್ಷ ಮತ್ತು ನಾಯಕರೆಲ್ಲರೂ ಸೇರಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಅವಕಾಶವನ್ನು ರಾಜ್ಯದ ಹಿತದೃಷ್ಟಿಯಿಂದ ಒಂದು ಹೆಜ್ಜೆ ಗುರುತುಗಳನ್ನು ಬಿಡುವ ದೃಷ್ಟಿನಲ್ಲಿ ಇವತ್ತೇನು ಸವಾಲಿದೆ ಆ ಸವಾಲುಗಳನ್ನು ತೆಗೆದುಕೊಂಡು ಹೋಗುವಂಥದ್ದು. ಕರ್ನಾಟಕ ಯಾವತ್ತೂ ಕೂಡ ಇಡೀ ದೇಶದಲ್ಲಿ 1ನೇ ಸ್ಥಾನದಲ್ಲಿ ನಿಲ್ಲಬೇಕು ಎಲ್ಲ ವಿಚಾರಗಳಲ್ಲೂ ಕೂಡ ಅಂತಕ್ಕಂಥದ್ದು. ಮತ್ತು ರಾಜ್ಯಕ್ಕೆ ಅನೇಕ ಸಮಸ್ಯೆಗಳಿದೆ, ಆ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಹುಡುಕುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ ಪಕ್ಷಕ್ಕೆ ಮತ್ತು ಯಾರು ನಂಬಿ ಈ ಸ್ಥಾನದಲ್ಲಿ ಕುಣಿಸಿದ್ದಾರೆ ಅವರಿಗೆ ಗೌರವ ತರುವಂಥದ್ದು. ಯಾವ ನಂಬಿಕೆಯನ್ನು ಇಟ್ಕೊಂಡು, ಅಜಯನ ನಂಬಿಕೆಯನ್ನು ಇಟ್ಕೊಂಡು ಇಡೀ ರಾಜ್ಯದ ಜನ ಒಂದು ನೋಡ್ತಾ ಇದ್ದಾರೆ, ಅಜಯನ್ಗೂ ಕೂಡ ಮಗನ ಆಡಳಿತ ಸರಿ ಇದೆ ಅನ್ನೋ ರೀತಿಯಲ್ಲಿ ನಡೆಸಬೇಕು ಅಂತಕ್ಕಂಥದ್ದು ನನ್ನ ಆಸೆ. ಓಕೆ, ತುಂಬ ಧನ್ಯವಾದಗಳು ಸರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ನಮಸ್ಕಾರ. ತುಂಬ ಧನ್ಯವಾದಗಳು. ಎಸ್, ಇದಿಷ್ಟು ಈ ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.